ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ರಿಂದ 8 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹಲೋ ಸರ್, ನಮಸ್ತೆ. ನಮಸ್ಕಾರ. ನಮಗೊಂದು ಮಾರುತಿ ಸುಜುಕಿ ಅಲ್ಟೋ ಗಾಡಿ ಕಳಿಸ್ಕೊಡಿದ್ರಿ, ಸೇಲ್ಗಿದೆ ಅಂತ. ಕಾರ್ ಗಾಡಿ LX5 ವೇರಿಯಂಟು. ಹೌದು ಸರ್. ಏನೈತ್ರಿ ಸರ್ ಮಾಡಲು? ಮಾಡೆಲ್ 2011 ಲಾಸ್ಟ್ 13. ಓಕೆ. ಏನು ಸರ್ ಇದು 11, 13? 11 ಮ್ಯಾನುಫ್ಯಾಕ್ಚರಿಂಗ್, 13 ರಿಜಿಸ್ಟ್ರೇಷನ್. 13 ರಿಜಿಸ್ಟ್ರೇಷನ್, 11 ಮ್ಯಾನುಫ್ಯಾಕ್ಚರ್ ಮಾಡಿದ್ದೀರಾ? ಹೌದು. ಓಕೆ ಸರ್. ತಾವು ಓನರ್ ಎಷ್ಟಿದ್ದೀರಾ ಗಾಡಿಗೆ? ಓನರ್ ಸಿಂಗಲ್. ಓಕೆ, ಸಿಂಗಲ್ ಓನರ್ದಾಗ ಐತ್ರಿ? ಹೌದು. ಓಕೆ ಸರ್. ಇದು ಮ್ಯಾನುಫ್ಯಾಕ್ಚರ್ ಆಗಿದ್ದೇ ಹಿಡಿಬೇಕಾಗುತ್ತೆ, ಯಾಕಂದ್ರೆ 2011 ಮಾಡಲ್ ಲೆಕ್ಕಕ್ಕೆ ಬರೋದು ಸರ್ ಇದು. ಹೌದು. ಓಕೆ. ಓನರ್ ಬಂದ್ಬಿಟ್ಟು ಸಿಂಗಲ್ ಓನರ್, ತೊಗೊಂಡವರು ಇವಾಗ ಯಾರು ತೊಗೊಂತಾರೆ ಸೆಕೆಂಡ್ ಓನರ್ ಆಗ್ತಾರೆ, ಹೌದಾ? ಹೌದು. ಓಕೆ. ರನ್ನಿಂಗ್ಲಿ ಎಷ್ಟೈತೆ ಸರ್ ಕಿಲೋಮೀಟ್ರು? ಜಸ್ಟ್ 63, 63. 63,000 ಇದು ಕಿಲೋಮೀಟ್ರ್ ಓಡಿರೋದು. ಏನು ಜೆನ್ಯೂನ್ ರನ್ನಿಂಗ್ ಇದೆಯಾ ಸರ್ ಶೋರೂಮ್ ರೆಕಾರ್ಡೆಡು? ಫುಲ್ಲು ಜೆನ್ಯೂನ್ ರನ್ನಿಂಗ್. ಶೋರೂಮ್ ರೆಕಾರ್ಡೆಡ್ ಇದೆ. ಈಗ 45,000ಕ್ಕೆ ಶೋರೂಮ್ಗೆ ಹೋಗಿದೆ. ಓಕೆ. ಮತ್ತೆ ಹೋಗ್ತಾ ಇರೋ ಇನ್ನು ಶೋರೂಮೇ, ಫುಲ್ ಶೋರೂಮೇ. ಓಕೆ ಸರ್. ಇನ್ನು ಟೈರ್ ಕಂಡೀಷನ್ ಎಲ್ಲ ಯಾವ ಥರ ಇಟ್ಕೊಂಡಿದ್ದೀರಾ? ಫ್ರಂಟ್ ಬ್ಯಾಕ್ ಸೈಡ್ ಸ್ಟೆಪ್ನಿ ಐದು ಟೈರ್ವೆ? ಎಲ್ಲ ಚೆನ್ನಾಗಿದೆ ಸರ್, ಎಲ್ಲವೂ ಚೆನ್ನಾಗಿದೆ. ಒಂದು 60% ತನಕ ಇದೆಯಾ? 60-75% ಇದೆ. ಓಕೆ ಸರ್. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ಕಂಡೀಷನ್ ಎಲ್ಲ ಲೈನಪ್ ಯಾವ ಥರ ಇಟ್ಕೊಂಡಿದ್ದೀರಾ ಸರ್? ಭಾಳ ಚೆನ್ನಾಗಿದೆ ಸರ್, ಭಾಳ ಚೆನ್ನಾಗಿದೆ. ಓಕೆ. ಇಂಜನ್ ಎಲ್ಲ ಕೆಲಸ ಆಗಿದೆಯಾ, ಏನು ಸಿವಿಲ್ ಇಂಜನ್ ಇದೆಯಾ? ಇಲ್ಲ, ಸೀಲ್ಡ್ ಅಪ್ಪ, ಸೀಲ್ಡ್. ಹೌದಾ? ಹೌದು. ಓಕೆ ಸರ್. ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕ್ರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓವರ್ ಸಿಂಗಲ್ ಜಂಪು ಇಲ್ಲ, ಆ ವಿಷಯನೇ ಇಲ್ಲ, ಗೊತ್ತಾಯ್ತಲ್ಲ. ಈ ಥರ ಏನೂ ಪ್ರಾಬ್ಲಮ್ ಇಲ್ಲ ರೀ? ಇಲ್ಲ, ಆ ವಿಷಯನೇ ಇಲ್ಲ. ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗೈತೆ ರೀ ಗಾಡಿ? ಹೌದು. ಓಕೆ ಸರ್. ಮೈಲೇಜ್ ಹತ್ತಿರ ಏನು ಬರ್ತದೆ ಸರ್ ನಿಮ್ಮ ಗಾಡಿ? ಒಂದು 12 ತನಕ ಬರುತ್ತಾ? 18, 19. ಹೌದಾ? ಹಾಂ. ಓಕೆ ಸರ್. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದರೆ FC ಇನ್ಶೂರೆನ್ಸು ಎಲ್ಲಿ ತನಕ ರನ್ನಿಂಗ್ ಐತ್ರಿ ಸರ್? 28ರವರೆಗೆ FC ಇದೆ, ಇನ್ಸೂರೆನ್ಸ್ ಹೇಗೂ ರನ್ನಿಂಗ್ ಇದೆ. ಓಕೆ. ಇನ್ಶೂರೆನ್ಸ್ ಎಲ್ಲಿ ತನಕ ಐತ್ರಿ ರನ್ನಿಂಗು? ಇನ್ಸೂರೆನ್ಸ್ ಇರಬೇಕು, ಹಾಂ ಸರ್? 5-6 ತಿಂಗಳೇನೇ ಇರಬೇಕು. 6 ತಿಂಗಳ ತನಕ ಐತ್ರಿ? ಹಾಂ. ಓಕೆ ಸರ್. ಇದಕ್ಕೆ ಗಾಡಿ ಒಳಗೆ ಇಂಟೀರಿಯರು, ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ವರ್ಕು, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಕೂಡ ಲಭ್ಯವಿದೆಯಾ? ಹೌದು ಸರ್. ಇದು ಅಲ್ಲ, ಇದು ಇದೆ, AC ಪವರ್ ಸ್ಟೇರಿಂಗ್ ಮಾತ್ರ ಇದೆ, ಪವರ್ ವಿಂಡೋ ಇಲ್ಲ. ಪವರ್ ವಿಂಡೋ ನೀವು ಹಾಕ್ಸಿಲ್ಲ ಕೂಡ, ಯಾಕಂದರೆ ಫ್ರಂಟ್ ಸೈಡ್ ಹಾಕಿಸ್ತಾರೆ ಕೆಲವೊಬ್ಬರು. ಹಾಕಿಸ್ಲಿಲ್ಲ. ಇಲ್ಲ. ಹೌದಾ? ಹಾಂ. ಓಕೆ ಸರ್. ಇನ್ನು ನಿಮ್ಮ ಕಡೆಯಿಂದ ಏನು ಎಕ್ಸ್ಟ್ರಾ ಫಿಟ್ಟಿಂಗ್ ಮತ್ತೆ ಮಾಡಿಲ್ಲ ಏನು ಬೇರೆ? ಎಕ್ಸ್ಟ್ರಾ ಫಿಟ್ಟಿಂಗ್ ಈ ಗಾಡಿಯಲ್ಲಿ ಇಲ್ಲ. ಓಕೆ. ಶೀಟ್ ಕವರು, ಶೀಟ್ ಹಾಕಿರೋದು ಈ ಥರ ಏನಿಲ್ಲ ಕ್ವಶನು? ಸೀಟು ಹೊಸತ್ತು ಇದೆಯಾ ಆಲ್ರೆಡಿ? ಹೌದು, ಸೀಟು ಹೊಸದು ಹಾಕಿದ್ದು. ಓಕೆ ಸರ್. ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಏನು ಕೋಟ್ ಮಾಡ್ತಿದ್ದೀರಿ ಸರ್ ಗಾಡಿಗೆ? ಇದಕ್ಕೆ 2.40 ಕೋಟಿಗೆ ಸರ್. 2,40,000 11 ಮಾಡಲ್, 2011 ಮಾಡಲ್ ಆಗಿರೋದ್ರಿಂದ ಮತ್ತೆ ನೀವು ಸಿಂಗಲ್ ಓನರು. ಹೌದು. ಓಕೆನಾ? ಎಲ್ಲ ಶೋರೂಮಲ್ಲಿ ಮೇಂಟೈನ್ ಮಾಡಿದ್ರಿ ಅಂತ ಹೇಳ್ತಿದ್ದಾರೆ ಗಾಡಿಗೆ? ಹೌದು. ಓಕೆ. ನೆಗೆಶ್ವಲ್ ಏನಿರುತ್ತೆ ಸರ್ ನಮ್ಮ ಕಡೆಯಿಂದ ಬಂದವ್ರಿಗೆ? ನಿಮ್ಮ ಕಡೆಯಿಂದ ಬಂದವರಿಗೆ 2.35 ಲಾಸ್ಟ್. ಹೇಳಿದ ರೇಟು 2? 40. ಓಕೆ. 2,35,000 ಕೊಡ್ತೀರಾ? ಹೌದು. ಓಕೆ. ಒಂದು 5,000 ರೂಪಾಯಿ ನೆಗೆಶ್ವಲ್ ಮಾಡ್ತೀರಾ? ಅಷ್ಟೇ. ನೋಡಿ ಸರ್, ಆದಷ್ಟು ಹೆಚ್ಚಿಗೆ ಮಾಡಿಕೊಡಿ, ಯಾಕಂದರೆ ರೇಟ್ ಜಾಸ್ತಿ ಆಗುತ್ತೆ. ನೋಡೋ ಬರಲಿ, ಪಾರ್ಟಿ ಬರಲಿ. ಯಾಕಂದ್ರೆ ಯಾಕಂದ್ರೆ- ಸಿಂಗಲ್ ಓನರ್ ಅಷ್ಟು ಒಳ್ಳೆ ಕಂಡೀಷನ್ ಗಾಡಿ ಸಿಗುದಿಲ್ಲ, ಹಾಗಾಗಿ ಯಾಕಂದ್ರೆ- ರೇಟ್ ಜಾಸ್ತಿ. ನಾನು ಕಮ್ಮಿ ಅಂತ ಹೇಳ್ತಾ ಇಲ್ಲ, ಅದು ಜಾಸ್ತಿ ಅಂತ ನಾನೇ ಒಪ್ಪಿಕೊಳ್ತಾ ಇದ್ದೇನೆ, ಆದ್ರೆ Okay. ಅಂತ ಗಾಡಿ ಸಿಗಲಿಲ್ಲ. ಜಾಸ್ತಿ ಅಂದರೆ ಜಾಸ್ತಿ ಅಲ್ಲ ಸರ್, ತುಂಬ ಜಾಸ್ತಿ. ಯಾಕಂತಂದರೆ ಹಾ. ಈಗ ಹೇಳಿದ ರೇಟು ನೀವು 2.40, 5,000 ರೂಪಾಯಿ ನೆಗೆಶ್ವಲ್ ಅಂದರೆ ಇದರಲ್ಲಿ ತೊಗೊಳೋರಿಗೆ ಒಂದು ಇದು ಆಗಲ್ಲ ಇದು, ಯಾಕಂದರೆ ಕರೆಕ್ಟಾಗಿ ಕಂಫರ್ಟೇಬಲ್ ಅನಿಸಲ್ಲ. ಒಂದು ರೇಟ್ ಮಾಡಿಕೊಡಿ ಆದಷ್ಟು ಅಂತ ನಮ್ಮ ಅದು ಅಭಿಪ್ರಾಯ. ನಾನು ಪಾರ್ಟಿ ಬಂದವರಿಗೆ ಗ್ಯಾರಂಟಿ ಮಾಡಿ ಕಳಿಸ್ತೇನೆ ಸರ್, ನೀವು ಟೆನ್ಷನ್ ಮಾಡಬೇಡಿ. ಓಕೆ. ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್, ಓಕೆನಾ? ಎಸ್, ಗ್ಯಾರಂಟಿ. ಓಕೆ ಸರ್. ಇದು ಗಾಡಿ ಇರುವಂಥ ಲೊಕೇಶನು ಇದು ಉಪ್ಪಿನಂಗಡಿ. ಎಲ್ಲಿ ಸರ್ ಇದು? ಉಪ್ಪಿನಂಗಡಿ.
ಉಪ್ಪಿನಂಗಡಿ ಅಂದರೆ ಧರ್ಮಸ್ಥಳಕ್ಕೆ ಮತ್ತು ಪುತ್ತೂರಿಗೆ ಮಂಗಳೂರಿಗೆಲ್ಲ ಹತ್ತಿರವೇ. ಓಕೆ ಸರ್, ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆಯಾ? ಹೌದು. ಓಕೆ, ಅಪ್ಡೇಟ್ ಮಾಡಿರ್ತೀನಿ ನೋಡಿ ಸರ್, ಆದಷ್ಟು ನೋಡ್ಕೊಡೋಕೆ ಪ್ರಯತ್ನ ಮಾಡಿ. ಆಯ್ತು ಆಯ್ತು.